ಈ ವಿಡಿಯೋ ಎದ್ರ ಬಗ್ಗೆ ಇರ್ಬೋದು ಅಂತೇಳಿ ಟೈಟಲ್ ಮತ್ತು ತಮ್ನೇಲ್ ನೋಡಿದ್ರೆ ಗೊತ್ತಾಗಿರ್ಬೋದು ನಿಮ್ಗೆ. ಬ್ಯಾಚುಲರ್ಸ್ ಲೈಫ್ ಇನ್ ಬೆಂಗಳೂರು ಅಂತ ಹೇಳಿ ನಾವು MBA ಕಲಿಬೇಕಂತಂದ್ರೆ ನಮ್ಮದು ಮತ್ತು ನಮ್ಮ ಫ್ರೆಂಡ್ಸಿಂದೆಲ್ಲ ಪ್ಲ್ಯಾನ್ ಇತ್ತು. ನಾವು ಬೆಂಗಳೂರಿಗೆ ಬಂದು ಯಾವ ಥರ ಜೀವನ ಮಾಡ್ತೇವೆ ಅಂಥೇಳಿ. ಸೊ ಇವತ್ತು ನಾವು ಬ್ಯಾಚುಲರ್ಸ್ ರೂಮ್ ಹೆಂಗಿರ್ತೈತಿ ಮತ್ತು ಲೈಫ್ ಹೆಂಗಿರ್ತೈತಿ ವೀಕೆಂಡ್ ಒಳಗೆ ಅಂತೇಳಿ ತೋರಿಸ್ತೀವಿ ಬನ್ನಿ ಇವತ್ತು ನಿಮ್ಗೊಂದು. ಸೊ ಫಸ್ಟ್ ನಮ್ಮ ಪಾರ್ಕಿಂಗಿಂದ ಸ್ಟಾರ್ಟ್ ಮಾಡೋಣ. ಸೊ ಇದು ನಮ್ಮ ರೂಮಿನ ಪಾರ್ಕಿಂಗ್ ಇಲ್ಲಿ ಮುಂದ್ಗಡೆ ಇರೋದು. ಸೊ ಇದು ನಮ್ಮ ಬೈಕ್ ಇಲ್ಲಿ ನಿಂತಿರೋದು ಹಿಮಾಲಯನ್ ಸ್ಕ್ರ್ಯಾಂಬ್ಲರ್ ಅಂತ ಹೇಳಿ. ಸೊ ಇದು ನಮ್ಮ ರೂಮ್ ಬಂದುಬಿಟ್ಟು 1 RK ಅಂತ ಹೇಳಿ. ಇದರ ರೂಮ್ ರೆಂಟ್ ಬಂದುಬಿಟ್ಟು 6,000. ಸೊ ನಾವು ನಮ್ಮ ರೂಮ್ ಹೋಗೋಣ ಇವಾಗ. ನಮ್ಮ ರೂಮ್ ನಾವು ಯಾವ ಬ್ಯಾಚುಲರ್ಸ್ ಯಾವಾಗಲೂ ಮೆಸ್ಸಿನ ಇಟ್ಟಿರ್ತೀವಿ, ನೋಡ್ಬೋದು ಇಲ್ಲೇ ಈ ಥರ ಅರ್ವಿ ಎಲ್ಲ ಕೆಡಬಿಟ್ಟು. ಬಟ್ ಆದರೂ ನಮ್ಮ ಕೈಯಲ್ಲಿ ಎಷ್ಟಾಗ್ತೈತೆ ಅಷ್ಟು ನಾವು ಚೆನ್ನಾಗಿ ಇಟ್ಕೊಳಕ್ಕೆ ಟ್ರೈ ಮಾಡಿದ್ದೀವಿ. ನೋಡ್ಬೋದು 1 RK ರೂಮ್ ಬ್ಯಾಚುಲರ್ಸಿಗೆ ಏನಫ್ ಅಂತ ಅನಿಸುತ್ತೆ. ಈ ಥರ ಒಂದು ಕಬೋರ್ಡ್ ಕೊಟ್ಟಿದ್ದಾರೆ ಇಲ್ಲೇ. ಆಮೇಲೆ ನಾವು ಇದಂಥ ನಮ್ಮದು ವರ್ಕ್ ಸ್ಟೇಷನ್, ಗೇಮ್ ಸ್ಟೇಷನ್, ಆಮೇಲೆ ಮತ್ತು ನಮ್ಮದು ಎಂಟರ್ಟೈನ್ಮೆಂಟ್ ಸಿಸ್ಟಮ್ ಇದು. ಮತ್ತು ಈ ಥರ ನಾವು ಒಂದು ಇದನ್ನ ಇಟ್ಟಿದ್ದೀವಿ, ಸ್ಕೇಟ್ ಬೋರ್ಡನ್ನು ವೀಕೆಂಡಿಗೆ ಎಂಜಾಯ್ ಮಾಡೋಕ್ಕೆ. ಆಮೇಲೆ ಇದೊಂದು ನಮ್ಮದು ಸ್ಮಾಲ್ ಕಿಚನ್, ಏನೇನು ಬೇಕಂತೇಳಿ ನಮ್ಮ ಎಸೆನ್ಷಿಯಲ್ಸ್ ಎಲ್ಲ ಇಲ್ಲಿದೆ. ಆಮೇಲೆ ಇನ್ನು ವಾಟರ್ ಫಿಲ್ಟ್ರು, ಇಷ್ಟು ನಾವಿಲ್ಲಿ ರೈಸು, ಸಾಂಬಾರು ಅಥವಾ ಏನಾದರೂ ಎಸೆನ್ಷಿಯಲ್ ಮ್ಯಾಗಿ ಅದು ಈ ಥರ ಮಾಡ್ಕೊಳ್ಳೋಕ್ಕೆ ಎಲ್ಲ ಇಟ್ಟಿದ್ದೀವಿ ನಾವಿಲ್ಲಿ, ನೀವು ನೋಡ್ಬೋದು. ಆಮೇಲೆ ಇಷ್ಟ ಬ್ಯಾಚುಲರ್ಸ್ ಲೈಫ್ ಒಳಗೆ ಒಂದು ಡಂಬಲ್ಸ್ ಇಟ್ಟಿದ್ದೀವಿ, ಜಿಮ್ ಎಕ್ವಿಪ್ಮೆಂಟ್ಸ್ ನೋಡ್ಬೋದು. ನಮ್ಮ ಫ್ರೆಂಡ್ ಇಲ್ಲಿ ಇವಾಗ IJ ಗೇಮ್ ಆಡ್ತಾಯಿದ್ದಾನೆ, ಓಲ್ಡ್ ನೊಸ್ಟಾಲ್ಜಿಯಾ ಗೇಮ್. ಮತ್ತು ಬೆಂಗಳೂರೊಳಗೂ 6,000 ರೂಪಾಯಿಗೆ ಈ ಥರ ರೂಮ್ ಸಿಗ್ತದೆ ಅಂತಂದ್ರೆ ಇಟ್ಸ್ ಅ ಗುಡ್ ಸ್ಪೇಸ್ ಫಾರ್ ಬ್ಯಾಚುಲರ್ಸಿಗೆ. ನಾವಿಲ್ಲೇ ಮಲ್ಕೊಳ್ಳೋದು. ನೋಡ್ಬೋದು ರೂಮ್ ನೀವು ಹೆಂಗಿದೆ ಅಂತ. ನೀವು ನೋಡ್ಬೋದು ನಮ್ಮ ಕಿರಣ್ ಆಪರೇಷನ್ ಸಿಂಧೂರ್ 2 ಮಾಡ್ತಿದ್ದಾರೆ IJ ಗೇಮಲ್ಲಿ. ಹೊಡಿ. ಸೊ ಇವತ್ತು ವೀಕೆಂಡು, ಸ್ಯಾಟರ್ಡೆ. ಸೊ ಎಲ್ಲ ಬಾಯ್ಸ್ ಸೇರ್ಕೊಂಡು ಒಂದು ಪ್ಲ್ಯಾನ್ ಮಾಡೀವಿ ಹೊರಗಡೆ ಹೋಗ್ಬೇಕಂತೇಳಿ. ಆಚೆ ಹೋಗ್ಬಿಟ್ಟು ಒಂದು ಏನಾದರೂ ಗೇಮ್ ಪ್ಲ್ಯಾನ್ ಮಾಡೀವಿ ಮಾಲಿಗೆ ಹೋಗಿ. ಸೊ ಬನ್ನಿ ಅದನ್ನು ಎಂಜಾಯ್ ಮಾಡೋಣ, ತೋರಿಸ್ತೀವಿ ಅಲ್ಲಿ ಹೆಂಗಿರುತ್ತಂತ. ಸೊ ಇವಾಗ ನಾವು ಗ್ಲೋಬಲ್ ಮಾಲಿಗೆ ಬಂದಿದ್ದೀವಿ, ಮೈಸೂರು ರೋಡ್ ಹತ್ರ ಇರೋದು. ಸೊ ಬೈಕ್ ಕೂಡ ಇಲ್ಲಿ ಪಾರ್ಕಿಂಗ್ ಮಾಡಿದ್ದೀವಿ. ಸೊ ಹಿಂಗೆ ಇವಾಗ ಹೋಗ್ಬೇಕು, ಫಸ್ಟ್ ಎಲ್ಲ ಸೆಕೆಂಡ್ ಫ್ಲೋರಿಗೆ ಹೋಗಬೇಕು. ಅಲ್ಲಿ ಎಲ್ಲ ಗೇಮ್ಸ್ ಇರುತ್ತೆ, ಬನ್ನಿ ಅದನ್ನ ಎಂಜಾಯ್ ಮಾಡೋಣ. ಸೊ ಗ್ಲೋಬಲ್ ಮಾಲ್ ಎಂಟ್ರೆನ್ಸಿಗೆ ಬಂದೇವಿ, ಕೆಳಗೆ ಪಾರ್ಕಿಂಗ್ ಕಡೆ ಹೊಂಟೇವಿ. ಇವಾಗ ನಾವು ಬರೀ ಲಿಫ್ಟ್ ಇಟ್ಕೊಂಡು ಸೆಕೆಂಡ್ 3rd ಫ್ಲೋರ್ ಅಂತ ನೋಡ್ಕೊಂಡು ಹೋಗೋಣಂತೆ. ಏನ ಸೊ ಗೇಮ್ ಇರೋ ಫ್ಲೋರಿಗೆ ಬಂದೀವಿ ನಾವು. ಇದು ಬಂದುಬಿಟ್ಟು 4th ಫ್ಲೋರ. ಸೊ ಇವಾಗ ಮಾಲಲ್ಲಿ ನಾವು ಗೇಮ್ ಇರೋ ಫ್ಲೋರಿಗೆ ಬಂದೇವಿ. ಇದು ಬಂದುಬಿಟ್ಟು 4th ಫ್ಲೋರ. ಇಲ್ಲೇ PVR ಕೂಡ ಅದ ನಮ್ಗೆ ಆಟ ಆಡಲಿಕ್ಕೆ. ನೋಡ್ಬೋದು ಇಲ್ಲಿ ಎಲ್ಲ ಥರದ ಗೇಮ್ ಇದ್ದಾವೆ ಆಟ ಆಡಲಿಕ್ಕೆ. ಇಲ್ಲೊಂದು ನೀವು ಗೇಮ್ ನೋಡ್ಬೋದು. ಇದು ಯಾವ ಥರ ಅಂತಂದ್ರೆ ಇಲ್ಲೇ ರೆಡ್ ಮತ್ತು ಯೆಲ್ಲೋ ಕಲರ್ ಮಾಡ್ಯಾರು. ಇದನ್ನು ನೀವು ಅಲ್ಲಿ ಹೋಗ್ಬಿಟ್ಟು ಅಂದ್ರೆ ಲಾಕ್ ಎಲ್ಲಿ ಮಾಡ್ತಿರಲ್ಲ, ನಿಮ್ಗೆ ಆ ಪ್ರಾಡಕ್ಟ್ ನಿಮ್ಗೆ ಕೊಡ್ತಾರೆ ಇವರು. ಬಟ್ ಇವಾಗ ಯಾರೂ ಆಡ್ತಿಲ್ಲ, ಬರೀ ಹೋಗೋಣ. ಏನು
ಆಮೇಲೆ 360 ಕಾರ್ ಪಕ್ಕದಲ್ಲೇ ನೀವು ನೋಡ್ಬೋದಿಲ್ಲ, ಡ್ಯಾಶಿಂಗ್ ಕಾರ್ ಕೂಡ ಗೇಮ್ ಕೂಡ ಮಾಡಿದ್ದಾರೆ. ಆಮೇಲೆ ಇಲ್ಲಿ ಮುಂದೆ ನೋಡ್ಬೋದು ಬಾಲಿಂಗ್ ಕೂಡ ಇದೆ. ಎಲ್ಲ ಥರ ಗೇಮ್ಸ್ ಈ ಮಾಲಲ್ಲಿ ಇಟ್ಟಿದ್ದಾರೆ. ಸೊ ಬನ್ನಿ ಫಸ್ಟ್ ನಾವು ನೋಡ್ತೀವಿ ಇಲ್ಲಿ ಯಾವ ಥರ ಗೇಮ್ ಇದೆ ಅಂತ, ಆಮೇಲೆ ಪ್ಲ್ಯಾನ್ ಮಾಡ್ತೀವಿ ಏನು ಆಟ ಆಡಬೇಕು ಏನು ಬೇಡ ಅಂತ ಹೇಳಿ. ಬೌಲಿಂಗ್ ಅಂತ ಹೇಳಿ ನೋಡ್ಬೋದು ಇಲ್ಲಿ ಬೌಲಿಂಗ್ ಹಾಕೋತಾರೆ ಅಂತ ಹೇಳಿ. ಬಟ್ ಇದ್ರ ಬಗ್ಗೆ ಕೇಳ್ಬೇಕು ನಾವು ಏನು ಪ್ರೈಸ್ ಅದು ಅಂತೇಳಿ. ಐ ಥಿಂಕ್ ಮೇ ಬಿ ಅಲ್ಲಿ ಹೋಗ್ಬಿಟ್ಟು 1000 ರುಪೀಸ್ದು ಕೂಪನ್ ತೊಗೋಬೇಕು. ಆ ಕೂಪನ್ಲೇ ನಾವು ಗೇಮ್ ಆಟ ಆಡ್ಬೇಕು ಇಲ್ಲಿ ಎಲ್ಲನೂ. ನೋಡೋಣ ಹೆಂಗೆ ಇರುತ್ತೆ ಅಂತ ಹೇಳಿ. ಲೆಟ್ಸ್ ಸಿಗ್ಬೋದು ನೀವು ಈ ಥರ ಇಲ್ಲಿ ಮಾಲಲ್ಲಿ ಕರ್ಕೊಂಡ್ಬಂದ್ರೆ ಚಿಕ್ಕ ಮಕ್ಕಳಿಗಂತೂ ತುಂಬ ಥರ ವೆರೈಟಿ ಗೇಮ್ಸ್ ಇದೆ ಇಲ್ಲೆಲ್ಲ ಆಟ ಆಡೋಕ್ಕೆ. ಚಿಕ್ಕ ಮಕ್ಕಳಿಗೋಸ್ಕರನೇ ಮಾಡಿರೋದು ಇದು. ಬಟ್ ನಾವೆಲ್ಲ ಬಂದುಬಿಟ್ಟಿದ್ದೀವಿ. ನೋಡ್ತೀರ ಗೇಮ್ ಹಾಕಿರೋ ನೋಡ್ಬೋದು ನೀವು ಇಲ್ಲಿ ಕಾರ್ ರೇಸ್ ಆಡ್ಲಿಕ್ಕೆ ಸಪ್ರೇಟಾಗಿ ಒಂದು ಚೇರ್ ವೀಲ್ ಎಲ್ಲ ಇಟ್ಟು ಯಾವ ಥರ ನೆಕ್ಸ್ಟ್ ಲೆವೆಲ್ ಗೇಮಿಂಗ್ ಮಾಡಿದ್ದಾರೆ ಅಂತೇಳಿ. ಸೊ ಇದನ್ನೆಲ್ಲ ನಾವು ಎಕ್ಸ್ಪೀರಿಯನ್ಸ್ ಮಾಡ್ಬೇಕಂತ ಅಂದ್ಕೊಂಡಿವಿ. ಫಸ್ಟ್ ಹೋಗ್ಬಿಟ್ಟು ನೋಡೋಣ. ಎಷ್ಟು ವೆರೈಟಿ ಕಾರ್ ಗೇಮು, ಕಾರ್ ರೇಸಿಂಗ್ ಗೇಮು ಮತ್ತು ಬೈಕ್ ರೇಸಿಂಗ್ ಗೇಮ್ ತುಂಬ ವೆರೈಟಿ ಗೇಮ್ಸ್ ಇಟ್ಟಿದ್ದಾರೆ ಇಲ್ಲ ಸ್ವಲ್ಪ ಸಿಕ್ಕಾಪಟ್ಟೆ ಇದೆ. ಮೋಸ್ಟ್ಲಿ ಅದೇನೋ ಬ್ರೇಕ್ ಡ್ಯಾನ್ಸ್ ಅನ್ಸುತ್ತೆ ಅಲ್ಲೇ. ಸೊ ಫೈನಲಿ ಒಂದು ಕಾರ್ಡ್ ರಿಚಾರ್ಜ್ ಮಾಡಿಸ್ಕೊಂಡು ತೊಗೊಂಬಂದಿವಿ. ಈ ಕಾರ್ಡ್ ಪ್ರೈಸ್ ಏನಂತಂದ್ರೆ 1000 ರುಪೀಸ್ ರಿಚಾರ್ಜ್ ಮಾಡಿಸಿವಿ. ನ್ಯೂ ಕಾರ್ಡ್ ಇಶ್ಯೂ ಮಾಡ್ಯಾರವ್ರು. ಸೊ ಇದರಲ್ಲಿ ನಾವು 3 ಗೇಮ್ ಮಾಡ್ಬೋದು. ನಾವೀಗ ಬೌಲಿಂಗ್ ಹೋಗ್ಬೇಕು ಅಂದ್ಕೊಂಡಿವಿ. ಬಟ್ ಬೌಲಿಂಗ್ ಬಂದುಬಿಟ್ಟು ಪರ್ ಹೆಡ್ 350. ಸೊ ಅದಕ್ಕೆ 1000 ರಿಚಾರ್ಜ್ ಮಾಡೀವಿ. ನೋಡೋಣ ಇದು ಖಾಲಿ ಆದ್ಮೇಲೆ ಮತ್ತೆ ನೆಕ್ಸ್ಟ್ ಗೇಮಿಗೆ ಕೂಡ ಹೋಗ್ತೀವಿ. ಸೊ ಬರ್ರಿ ನಾವು ಫಸ್ಟ್ ಬೌಲಿಂಗ್ ಗೇಮನ್ನು ಎಕ್ಸ್ಪೀರಿಯನ್ಸ್ ಮಾಡೋಣ. ಫಸ್ಟ್ ಟೈಮ್ ಮಾಡತ್ತೀವಿ, ಹೆಂಗಿರುತ್ತೆ ಅಂತ ನೋಡೋಣ. ಸೊ ನೋಡ್ಬೋದು ಇವಾಗ ನೀವು ಇಲ್ಲಿ ನಾವು ಬೌಲಿಂಗ್ ಹೊಂಟೀವಿ. ಮತ್ತು ಈ ಥರ ಶೂ ಕೊಟ್ಟಿದ್ದಾರೆ ನಮ್ಗೆ ಎಲ್ಲರಿಗೂ ಒಂದೊಂದು. ನೀವು ಇಲ್ಲಿ ಹೋಗ್ಬೇಕಂತಂದ್ರೆ ಮನೆಯಿಂದ ಸಾಕ್ಸ್ ತೊಗೊಂಬರ್ರಿ. ಯಾಕಂತಂದರೆ ಇಲ್ಲಿ 1 ಸಾಕ್ಸ್ ಪೇರ್ ಬಂದುಬಿಟ್ಟು 20 ರೂಪಾಯಿ. ನೀವು ಅದಕ್ಕೆ ಎಕ್ಸ್ಟ್ರಾ ದುಡ್ಡು ಪೇ ಮಾಡಬೇಕಾಗ್ತದೆ. ಆಮೇಲೆ ನಾವು ಇಲ್ಲೆಲ್ಲ ಪ್ಲೇಯರ್ ನೇಮ್ಸ್ ಆ್ಯಡ್ ಮಾಡೀವಿ. 20 ಬಾಲ್ ಸಿಗ್ತಾವಂತ ಪರ್ ಹೆಡ್. ಸೊ ನೋಡೋಣ, ಲೆಟ್ಸ್ ಸಿ. ಸಿರ್ದಾನ ಫುಲ್ ಹೊಡೆದ್ವ. ಅಳ್ಕೊಂಡಿದೆ ಇರಲಿ. ಮಾಡ ಒಂದೇ ಒಂದು ಮಿಸ್ ಆಗಿರೋದು ಫೈನಲಿ. ಸೊ ಇವಾಗ ಗೇಮದ ಮಧ್ಯದಲ್ಲಿದ್ದೀವಿ ಎಲ್ಲರೂ. ಪಾಯಿಂಟ್ಸ್ ಈಕ್ವಲ್ ಆಗಿದೆ ಎಲ್ರದ್ದು. ಅದತ್ರ ನೋಡೋಣ. ರೌಂಡ್ 5 ಇದ್ದೀವಿ ಇವಾಗ. ಸೊ ಇನ್ನು 5 ರೌಂಡ್ ಮಿಕ್ಕಿದೆ. ಸೊ ಇವಾಗ ಲಾಸ್ಟ್ 3 ಫ್ರೇಮ್ ಮಿಕ್ಕಿದೆ. ಅಂದರೆ ಲಾಸ್ಟ್ ರೌಂಡ್ ಇದೆ. ಕಿರಣ್ ಬಂದ್ಬಿಟ್ಟು 56 ಪಾಯಿಂಟ್ಸು, ಶ್ರೀಧರ್ ಬಂದ್ಬಿಟ್ಟು 51, ಆಕಾಶ್ ಬಂದ್ಬಿಟ್ಟು 59 ಸ್ಕೋರ್ ಆಗಿದೆ. ಸೊ ಲಾಸ್ಟ್ ರೌಂಡಲ್ಲಿ ಯಾರು ಜಾಸ್ತಿ ಸ್ಕೋರ್ ಮಾಡ್ತಾರೋ ಅವರೇ ವಿನ್ನರ್ ಇವಾಗ. ಸೊ ಕಿರಣ್ ಅವ್ರು ಫಸ್ಟ್ ಹೋಗ್ತಾ ಇದ್ದಾರೆ. ಕಿರಣ್ ಅವ್ರು ನೋಡೋಣ. ಓ ಶಬಾಷ್, ನೈಸ್. ಕಿರಣ್, ಸೊ ಇವಾಗ ಕಿರಣ್ ಅವ್ರು ಮುಗಿಸ್ಕೊಂಡು ಬಂದಿದ್ದಾರೆ. ಕಿರಣ್ ಅವ್ರು ಬಂದ್ಬಿಟ್ಟು ಲಾಸ್ಟ್ ರೌಂಡಲ್ಲಿ 64 ಪಾಯಿಂಟು.
ಸೊ ಶ್ರೀಧರ್ ಅವ್ರು ಬಂದ್ಬಿಟ್ಟು 51 ಪಾಯಿಂಟ್ ಆಗಿದೆ. ಸೊ ಶ್ರೀಧರ್ ಅವ್ರು ಹೋಗ್ತಾ ಇದ್ದಾರೆ ಅವಾಗ ನೆಕ್ಸ್ಟ್ ಹೋಗಿ ನೋಡೋಣ. ಎಲ್ರದ್ದು ಆಯ್ತು. ಇವಾಗ ಲಾಸ್ಟ್ ರೌಂಡ್ ಆಕರ್ಷಿಸಿರೋದು ಅದು ನಾನು 59 ಪಾಯಿಂಟ್ಸಲ್ಲಿದ್ದೀನಿ. ಹೈಯೆಸ್ಟ್ ಇರೋದು 64. ಸೊ ಇವಾಗ ಇನ್ನೂ 2 ಚಾನ್ಸ್ ಇದೆ. ಅದರಲ್ಲಿ ನಾನು 64 ಕ್ರಾಸ್ ಮಾಡಿದರೆ ನಾನೇ ವಿನ್ನರ್ ಅಂತ ಗೊತ್ತಾಗುತ್ತೆ. ಬನ್ನಿ 64 ಕ್ರಾಸ್ ಮಾಡೇ ಮಾಡ್ತೀನಿ ಬೇಕಂದ್ರೆ ನಾನು ನೋಡಿ. ಬಾಲ್ ಮಿಸ್ ಆಗಿದೆ. ಇವಾಗ ಲಾಸ್ಟ್ ಚಾನ್ಸ್ ಇರೋದು 1 ಚಾನ್ಸಲ್ಲಿ 64 ಮಾಡಿಬಿಟ್ರೆ ನಾನೇ ವಿನ್ನರ್. ಬನ್ನಿ ಸೊ ನೋಡ್ಬೋದು. ಇವಾಗ ಆಕರ್ಷ್ ಅವ್ರು ಇಲ್ಲಿ ಎಲ್ಲಾನು ಉತ್ತಿಸ್ಬಿಟ್ಟಿದ್ದಾರೆ ಅಲ್ಲಿ ಇರೋದು ಕೈನ. ಸೊ ಆಕರ್ಷ್ ಇಸ್ ದ ವಿನ್ನರ್ ನಾವ್ ವಿತ್ 68 ಪಾಯಿಂಟ್ಸ್. ಸೊ ಇವಾಗ ನಾವು ನೆಕ್ಸ್ಟ್ ಕಾರ್ ರೇಸಿಂಗ್ ಅಂತ ಗೇಮನ್ನು ಎಕ್ಸ್ಪ್ಲೋರ್ ಮಾಡೋಕ್ಕೆ ಬಂದಿದ್ದೀವಿ. ಬನ್ನಿ ಇದು ಕೂಡ ನೋಡೋಣ. ಆವಾಗಲೇ ಯಾರೋ ಆಡ್ತಾಯಿದ್ರು, ಅದನ್ನು ನೋಡಿದ ತಕ್ಷಣ ಇದು ತುಂಬ ಇಂಟ್ರೆಸ್ಟಿಂಗ್ ಗೇಮ್ ಅನಿಸ್ತು ನಮಗೆ. ಸೊ ಅದಕ್ಕೆ ಇವಾಗ ಈ ಗೇಮ್ ಆಟೋಡೋಕ್ಕೆ ಬಂದಿರೋದು ನಾವೆಲ್ಲನೂ. ಕಮಾನ್ ಕಿರಣ್ ಕಮಾನ್.